ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾನು KE ಅವರು ನಡೆಸಿದಂತಹ 4/7/2026 KE GK ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಹಿಂದಿನ ತರಗತಿಯಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೆ. ಅದರ ಮುಂದುವರೆದ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಬನ್ನಿ ಸ್ನೇಹಿತರೆ, ಚರ್ಚೆಯನ್ನು ಆರಂಭಿಸೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಕಾರಣ ಇದೆ. ಸಮರ್ಥನೆ ಎ, ಹಾವಸೆ ಸಸ್ಯಗಳನ್ನು ಬಯೋಫೈಟ್ಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯಲಾಗಿದೆ. ಇನ್ನು ಕಾರಣ 6 ಇದೆ. ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿವೆ. ಸ್ನೇಹಿತರೆ, ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಇದು ಏನ ಸರಿಯಾದ ವಿವರಣೆ ಆಗಿದೆ. ಸ್ನೇಹಿತರೆ, ಇನ್ನು ವಿಶ್ಲೇಷಣೆಯನ್ನು ನೋಡೋಣ. ಬಯೋಫೈಟ್ಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತ ಕರೀತಾರೆ. ಬಯೋಫೈಟ್ಗಳನ್ನು ಏನಂತ ಕರೀತಾರೆ? ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು. ಮತ್ತು ಇವು ನೆಲದ ಮೇಲೆ ವಾಸಿಸುತ್ತವೆ. ಆದರೂ ಕೂಡ ಇವುಗಳ ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಪುರುಷ ಲಿಂಗಾಣುಗಳು ಹೆಣ್ಣು ಅಂಗಕ್ಕೆ ಈಜಿಕೊಂಡು ಹೋಗಲು ನೀರಿನ ಮಾಧ್ಯಮ ಅತ್ಯಗತ್ಯವಾಗಿರುತ್ತದೆ. ಮಣ್ಣಿನಲ್ಲಿ ಜೀವಿಸ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಇವು ಅವಲಂಬಿತವಾಗಿವೆ. ಆದ್ದರಿಂದ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಇದು ಏನ ಸರಿಯಾದ ವಿವರಣೆ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಘೋಷಿಸಿರುವ ಕೃಷಿ ವಲಯದ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ವಸುಧಾಮೃತ ಕಾರ್ಯಕ್ರಮವು ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇನ್ನು ಸಸ್ಯ ಸಂಜೀವನಿ ಯೋಜನೆಯು ಕೀಟಗಳು ಮತ್ತು ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುತ್ತವೆ. ಇನ್ನು ರೈತ ಮಾಲ್ಗಳನ್ನು ಪೈಲಟ್ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸ್ಥಾಪಿಸಲಾಗುವುದು. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿದೆ. ಮೇಲಿನ 3 ಹೇಳಿಕೆಗಳು ಸರಿಯಾಗಿವೆ. ವಸುಧಾಮೃತ ಕಾರ್ಯಕ್ರಮವು ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ. ಹೌದು, ಸರಿಯಾಗಿದೆ. ಸಸ್ಯ ಸಂಜೀವನಿ ಯೋಜನೆಯು ಕೀಟಗಳು ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುತ್ತದೆ. ಹೌದು, ಸರಿಯಾಗಿದೆ. ರೈತ ಮಾಲ್ಗಳನ್ನು ಪೈಲಟ್ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸ್ಥಾಪಿಸಲಾಗುವುದು. ಹೌದು, ಇದು ಕೂಡ ಸರಿಯಾಗಿದೆ. ಆದ್ದರಿಂದ 3 ಹೇಳಿಕೆಗಳೇನಾಗಿವೆ? ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಾರಂಭ 2026 ಅಭಿಯಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡಬೇಕು ನಾವು. ಸರಕು ಮತ್ತು ಸೇವಾ ಕಾಯ್ದೆ 2025ರ ಅನುಷ್ಠಾನವನ್ನು ಸುಲಭಗೊಳಿಸಲು ಇದನ್ನು ಪ್ರಾರಂಭಿಸಲಾಯಿತು. ಇದು ಕರ್ ಸಾಥಿ ಎಂಬ AI ಚಾಟ್ಬಾಟನ್ನು ಹೊಂದಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನಾವು ಈಗ ಟಿಕ್ ಮಾಡಬೇಕು ಸ್ನೇಹಿತರೆ. ಇದಕ್ಕೆ ಆಯ್ಕೆ 3 ಸರಿಯಾಗಿದೆ. ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಸರಕು ಮತ್ತು ಸೇವಾ ಕಾಯ್ದೆ 2025ರ ಅನುಷ್ಠಾನವನ್ನು ಸುಲಭಗೊಳಿಸಲಿಕ್ಕೆ ಇದನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭ 2026. ಇನ್ನು ಕರ್ಸಾತಿ ಎಂಬ AI ಚಾಟ್ಬಾಟನ್ನು ಇದು ಹೊಂದಿದೆ. ಪ್ರಾರಂಭ 2026 ಅಭಿಯಾನ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಜೈವಿಕ ಸಂಘಟನೆಯ ವಿವಿಧ ಮಜಲುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ? ಜೈವಿಕ ಸಂಘಟನೆಯ ವಿವಿಧ ಮಜಲುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ ಅಂತ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಯ್ಕೆ 2. ಜೀವಿಗಳು, ಜೀವಿ ಸಂದಣಿ, ಜೀವಿ ಸಮುದಾಯ, ಪರಿಸರ ವ್ಯವಸ್ಥೆ ಮತ್ತು ಬಯೋಮ್ಗಳು ಇವು ಜೈವಿಕ ಸಂಘಟನೆಯ ವಿವಿಧ ಮಜಲುಗಳು. ಫಸ್ಟು ಜೀವಿಗಳು, ಜೀವಸಂದಣಿ, ಜೀವಿ ಸಮುದಾಯ, ಪರಿಸರ ವ್ಯವಸ್ಥೆ,
ಆನಂತರ ಬಯೋಮ್ಗಳು ಇವು ಏನದಾವ ಅಂದರೆ ಜೈವಿಕ ಸಂಘಟನೆಯ ವಿವಿಧ ಮಜಲುಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಹೇಳಿಕೆ 1, ಅತಿಕ್ರಮಣ ಪ್ರವೃತ್ತಿ ಹೊಂದಿರುವ ಕ್ಯಾರೆಟ್ ಹುಲ್ಲು, ಪಾರ್ಥೇನಿಯಂ, ಲಂಟಾನಾ, ಐಕಾರ್ನಿಯಾ ತರಹದ ಕಳೆ ಪ್ರಭೇದಗಳು ಪರಿಸರ ಹಾನಿ ಮತ್ತು ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಗೆ ಕಾರಣವಾಗುತ್ತವೆ. ಇವೆಲ್ಲವೂ ದೇಶಿ ಪ್ರಭೇದಗಳಾಗಿದ್ದು ತಮ್ಮ ಸುಂದರ ಹೂವುಗಳಿಂದಾಗಿ ದೇಶಾದ್ಯಂತ ಹರಡಿಕೊಂಡಿವೆ. ಸ್ನೇಹಿತರೆ, ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 1 ಸರಿ. ಯಾವುದಂದರೆ ಪಾರ್ಥೇನಿಯಂ, ಲಂಟಾನಾ, ಐಕಾರ್ನಿಯಾ, ವಾಟರ್ ಹಯಸಿಸ್ನಂತಹ ಕಳೆ ಪ್ರಭೇದಗಳು ಪರಿಸರದ ಮೇಲೆ ಹಾನಿಯನ್ನು ಮಾಡ್ತವೆ, ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಗೆ ಕಾರಣವಾಗುತ್ತವೆ ಅನ್ನೋದು ಸರಿ. ಇನ್ನು ಇವೆಲ್ಲವೂ ದೇಶಿ ಪ್ರಭೇದಗಳಾಗಿದ್ದು ಅನ್ನೋದು ತಪ್ಪು. ಇವೆಲ್ಲ ವಿದೇಶಿ ಪ್ರಭೇದಗಳು. ಪಾರ್ಥೇನಿಯಂ ಎಲ್ಲ ವಿದೇಶ ಪ್ರಭೇದ. ಆದ್ದರಿಂದ ಆಯ್ಕೆ 2 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪಶು ತಳಿ ಸಂವರ್ಧನೆಗೆ ಸಂಬಂಧಿಸಿದಂತೆ MOETಯ ವಿಸ್ತೃತ ರೂಪ. ಪಶು ಸಂವರ್ಧನೆಗೆ ಸಂಬಂಧಿಸಿದಂತೆ MOETಯ ವಿಸ್ತೃತ ರೂಪವನ್ನು ನಾವು ಇದರಲ್ಲಿ ಆನ್ಸರ್ ಮಾಡ್ಬೇಕು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಇದು MOETಯ ವಿಸ್ತೃತ ರೂಪವಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನ ಜೀವಿತಾವಧಿಯಲ್ಲಿ ಬಳಲುವುದು ಕಡಿಮೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ಈ ರೋಗ ನಿರೋಧಕತೆಯನ್ನು ಸ್ವಾಭಾವಿಕ ಸಕ್ರಿಯ ರೋಗ ನಿರೋಧತೆ ಎಂದು ಹೇಳ್ತಾರೆ. ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನ ಜೀವಿತಾವಧಿಯಲ್ಲಿ ಬಳಲುವುದು ಕಡಿಮೆ. ಅಂದರೆ ಒಂದು ಸರಿ ಸಿಡುಬು ರೋಗ ಬಂದು ವಾಸಿಯಾಗಿ ಗುಣ ಹೊಂದಿದ ಮೇಲೆ ಅದು ಇನ್ನೊಂದು ಸರಿ ಬರೋಂಗಿಲ್ಲ. ಗುಣ ಹೊಂದಿದ ಮೇಲೆ ಆತನಿಗೆ ಯಾವುದೂ ಇದು ಆಗಲ್ಲ, ಎಫೆಕ್ಟ್ ಅಷ್ಟಾಗಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಆಯ್ಕೆಯು ವಸ್ತುಗಳ ರೋಧಕತೆಯ ಸರಿಯಾದ ಏರಿಕೆ ಕ್ರಮವನ್ನು ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಫಸ್ಟು ತಾಮ್ರ, ಕಬ್ಬಿಣ, ನೈಕ್ರೋಮ್, ಗಾಜು. ವಸ್ತುಗಳ ರೋಧಕತೆಯ ಸರಿಯಾದ ಕ್ರಮ. ವಸ್ತುಗಳ ರೋಧಕತೆಯ ಸರಿಯಾದ ಕ್ರಮ ತಾಮ್ರ, ಕಬ್ಬಿಣ, ನೈಕ್ರೋಮ್, ಗಾಜು. ಇವೆಲ್ಲ ಏನಂದರೆ ವಸ್ತುಗಳ ರೋಧಕತೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಇವುಗಳನ್ನು ನಾವು ಗುರುತಿಸಿದ್ದೀವಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆಯ್ಕೆ 4. ಈ ಕೆಳಗಿನವರಲ್ಲಿ ದ್ಯುತಿ ವಿದ್ಯುತ್ ಹೊರಸೂಸುವಿಕೆಯನ್ನು ಕಂಡುಹಿಡಿದವರು ಯಾರು? ದ್ಯುತಿ ವಿದ್ಯುತ್ ಹೊರಸೂಸುವಿಕೆಯನ್ನು ಕಂಡುಹಿಡಿದವರು ಹೆನ್ರಿಚ್ ಹರ್ಟ್ಜ್ ಇವರು ದ್ಯುತಿ ವಿದ್ಯುತ್ ಹೊರಸೂಸುವಿಕೆಯನ್ನು ಕಂಡುಹಿಡಿತಾರೆ. ಫೋಟೋ ಎಲೆಕ್ಟ್ರಿಕಲ್ ಎಮಿಷನ್ ಕಂಡುಹಿಡಿದವರು ಹೆನ್ರಿಚ್ ಹರ್ಟ್ಜ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಶಕ್ತಿಯ ರೂಪಗಳ ಕುರಿತು ಹೇಳಿಕೆಗಳು. ಒಂದು ಎಳೆದ ಸ್ಟ್ರಿಂಗ್ನಲ್ಲಿರುವ ಶಕ್ತಿಯು ಪ್ರಚನ್ನ ಶಕ್ತಿಯಾಗಿರುತ್ತದೆ.
ಹೇಳಿಕೆ ಎ ಸರಿಯಾಗಿದೆ, ಇದು ಸರಿ. ಇನ್ನು ಹರಿಯುತ್ತಿರುವ ನದಿ ನೀರಿನಲ್ಲಿರುವ ಶಕ್ತಿಯು ಚಲನ ಶಕ್ತಿಯಾಗಿರುತ್ತದೆ. ಹೇಳಿಕೆ ಬಿ ಕೂಡ ಸರಿ, ಇದು ಕೂಡ ಸರಿಯಾಗಿದೆ. ಇನ್ನು ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟರಿಯಲ್ಲಿರುವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿರುತ್ತದೆ. ಸ್ನೇಹಿತರೆ, ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟರಿಯಲ್ಲಿರುವ ಶಕ್ತಿ ವಿದ್ಯುತ್ ಶಕ್ತಿಯಾಗಿರುತ್ತದೆ ಅನ್ನೋದು ತಪ್ಪು. ಇದು ರಾಸಾಯನಿಕ ಶಕ್ತಿಯಾಗಿರ್ತದೆ. ಯಾವುದು? ರಾಸಾಯನಿಕ ಶಕ್ತಿಯಾಗಿರ್ತದೆ. ರಾಸಾಯನಿಕ ಶಕ್ತಿ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ನಾವು ಕೊಳಕಾದ ಹತ್ತಿ ಅಥವಾ ಇತರೆ ಬಟ್ಟೆಗಳಲ್ಲಿರುವ ಗ್ರೀಸ್ ಅಥವಾ ಎಣ್ಣೆ ಕಲೆಗಳನ್ನು ತೆಗೆಯಲು ನೀರಿಗೆ ಮಾರ್ಜಕವನ್ನು ಬೆರೆಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸೋದ್ರಿಂದ ಮತ್ತು ಒಗೆಯುವುದರ ಮೂಲಕ ಶುಭ್ರಗೊಳಿಸಬಹುದು. ಈ ಪ್ರಕ್ರಿಯೆಯು ದ್ರವದ ಯಾವ ಗುಣವನ್ನು ಅವಲಂಬಿಸಿದಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಮೇಲ್ಮೈ ಕರ್ಷಣ. ಈ ಮೇಲ್ಮೈ ಕರ್ಷಣ, ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ. ನೀರಿಗೆ ಡಿಟರ್ಜೆಂಟನ್ನು ಬೆರೆಸಿದಾಗ ನೀರಿನ ಮೇಲ್ಮೈ ಕರ್ಷಣವು ಕಡಿಮೆ ಆಗ್ತದೆ. ಇದರಿಂದ ನೀರು ಬಟ್ಟೆಯ ಎಳೆಗೂ ಮತ್ತು ಎಣ್ಣೆಯ ಕಲೆಗಳಿಗೂ ಸುಲಭವಾಗಿ ಹರಡಿ ಕಲೆಗಳನ್ನು ಬೇರ್ಪಡಿಸಲಿಕ್ಕೆ ಸಹಕಾರಿಯಾಗೋದು ಮೇಲ್ಮೈ ಕರ್ಷಣ. ಮೇಲ್ಮೈ ಕರ್ಷಣ ಇದಕ್ಕೆ ಸಹಕಾರಿ ಆಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ರೆಫ್ರಿಜರೇಟರ್ ಒಳಭಾಗದಲ್ಲಿ ಇಟ್ಟಿರುವ ಸೇಬು ಹಣ್ಣನ್ನು ಮುಟ್ಟಿದಾಗ ನಮಗೆ ತಣ್ಣಗಿನ ಅನುಭವವು ಹಾಗೂ ರೆಫ್ರಿಜರೇಟರಿನ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಾಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವವು ಉಂಟಾಗುತ್ತದೆ. ಇದಕ್ಕೆ ಕಾರಣ ಅಂದರೆ ಫ್ರಿಜ್ನ ಒಳಭಾಗದಲ್ಲಿ ಇಟ್ಟಿರುವಂತಹ ಸೇಬು ಹಣ್ಣನ್ನು ಮುಟ್ಟಿದಾಗ ನಮಗೆ ತಣ್ಣನೆಯ ಅನುಭವ ಆಗ್ತದೆ. ಫ್ರಿಜ್ನ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಾಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಉಂಟಾಗ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಉತ್ತರ ಆಯ್ಕೆ 1. ರೆಫ್ರಿಜರೇಟರ್ ಫ್ರಿಜ್ನ ಒಳಗಿಟ್ಟಿರುವ ವಸ್ತುಗಳಿಂದ ಉಷ್ಣವನ್ನು ಸೆಳೆದುಕೊಳ್ತದೆ ಮತ್ತು ಹೊರಭಾಗಕ್ಕೆ ಅದು ಬಿಡುಗಡೆಗೊಳಿಸ್ತದೆ. ರೆಫ್ರಿಜರೇಟರ್ನ ಒಳಗಿಟ್ಟಿರುವಂಥ ವಸ್ತುಗಳಿಂದ ಉಷ್ಣವನ್ನು ಅದು ಸೆಳೆದುಕೊಳ್ತದೆ, ಹೊರಭಾಗಕ್ಕೆ ಅದು ಬಿಡುಗಡೆಗೊಳಿಸ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಾವಿನಿಯು ಇದೊಂದು ಏನು ಅಂತ ಕೇಳಿದ್ದಾರೆ. ಬಾವಿನಿ, ಇದಕ್ಕೆ ಸರಿಯಾದ ಉತ್ತರವನ್ನು ಕೆಳಗಿನ ಆಯ್ಕೆಗಳಿಂದ ಆರಿಸಿ ಬರ್ರಿ ಅಂತ ಹೇಳಿದ್ದಾರೆ. ಇದು ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಸುರಕ್ಷಿತ ಕಾರ್ಯನಿರ್ವಹಣೆಯನ್ನು ಖಾತರಿಪಡಿಸುವಂತಹ ನಿಯಂತ್ರಣ ಮಂಡಳಿ. ಬಾವಿನಿ ಇದು ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಸುರಕ್ಷಿತ ಕಾರ್ಯನಿರ್ವಹಣೆಯನ್ನು ಖಾತ್ರಿಪಡಿಸುವ ನಿಯಂತ್ರಣ ಮಂಡಳಿ. ಇವೆಲ್ಲ ತಪ್ಪು. ಆದ್ದರಿಂದ ಆಯ್ಕೆ 3, 1 ಮಾತ್ರ ಸರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ಯಾಕೇಜ್ಗಳಲ್ಲಿ ನೀರಿನಾಂಶವನ್ನು ತೆಗೆಯಲು ಸಣ್ಣ ಪೊಟ್ಟಣಗಳನ್ನು ಇಟ್ಟಿರುತ್ತಾರೆ. ಈ ಪೊಟ್ಟಣಗಳಲ್ಲಿರುವ ಸಾಮಗ್ರಿಯು ಏನು ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸಿಲಿಕಾ ಜೆಲ್. ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ಯಾಕೇಜ್ಗಳಲ್ಲಿ ನೀರಿನಾಂಶವನ್ನು ತೆಗೆಯಲಿಕ್ಕೆ ಸಣ್ಣ ಪೊಟ್ಟಣಗಳನ್ನು ಇಟ್ಟಿರ್ತಾರೆ. ಈ ಪೊಟ್ಟಣ ರಾಸಾಯನಿಕ ಸಾಮಗ್ರಿ ಯಾವುದು ಅಂದರೆ ಸಿಲಿಕಾ ಜೆಲ್. ಯಾವುದು? ಸಿಲಿಕಾ ಜೆಲ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡುಬರದ ಧಾತುಗಳು ಯಾವಂದರೆ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ. ಇವು ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡುಬರಂಗಿಲ್ಲ. ಮುಕ್ತ ಸ್ಥಿತಿಯಲ್ಲಿ ಕಂಡುಬಾರದ ಧಾತುಗಳು. ಮುಕ್ತ ಸ್ಥಿತಿಯಲ್ಲಿ ಕಂಡುಬಾರದ ಧಾತುಗಳು ಯಾವುದಂದರೆ ಒಂದು ಪೊಟ್ಯಾಷಿಯಂ, ಇನ್ನೊಂದು ಕ್ಯಾಲ್ಸಿಯಂ. ಓಕೆ, ಇವೆರಡು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಸತ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುವುದಿಲ್ಲ. ಹೇಳಿಕೆ 2, CNGನ ಅತಿ ದೊಡ್ಡ ಅನಾನುಕೂಲ ಅಂದರೆ ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಕೆ ಆಯ್ಕೆ 2 ಸರಿಯಾಗಿದೆ. ಹೇಳಿಕೆ 1 ಸರಿ. CNG ಅತಿ ದೊಡ್ಡ ಅನಾನುಕೂಲವೆಂದರೆ ಅದನ್ನು ನೇರವಾಗಿ ಉರಿಸಲು ಸಾಧ್ಯವಿಲ್ಲ ಅನ್ನೋದು ತಪ್ಪು.
CNGಯನ್ನು ಅತ್ಯಂತ ಸುಲಭವಾಗಿ ಮತ್ತು ನೇರವಾಗಿ ಉರಿಸಬಹುದು. ಇದು ಅದರ ದೊಡ್ಡ ಪ್ರಯೋಜನ. ಸೊ ಆಯ್ಕೆ 2 ತಪ್ಪು, ಹೇಳಿಕೆ 1 ಕರೆಕ್ಟಾಗಿದೆ. ಪಳುವಳಿಕೆ ಇಂಧನಗಳು ತಯಾರಾಗಲು ಕೋಟ್ಯಾಂತರ ವರ್ಷಗಳು ಬೇಕಾಗುವುದರಿಂದ ಇವುಗಳನ್ನು ಲ್ಯಾಬ್ನಲ್ಲಿ ಸಿದ್ಧಪಡಿಸಲು ಸಾಧ್ಯವಿಲ್ಲ. ಹೌದು, ಸರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೈಟ್ರೋಜನ್ ಎಲ್ಲ ಜೀವಿಗಳ ಅತ್ಯವಶ್ಯಕ ಘಟಕಗಳಲ್ಲೊಂದಾಗಿರುತ್ತದೆ. ನೈಟ್ರೋಜನ್ ಹೊಂದಿರದ ಸಂಯುಕ್ತಗಳು ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಗ್ಲೈಕೋಜನ್ ಇದು ನೈಟ್ರೋಜನ್ ಹೊಂದಿರುವುದಿಲ್ಲ. ಇನ್ನು ಸೆಲ್ಯುಲೋಸ್ ಇದು ಕೂಡ ನೈಟ್ರೋಜನ್ ಹೊಂದಿರುವುದಿಲ್ಲ. ಪಿಷ್ಟ ಕೂಡ ಇದು ನೈಟ್ರೋಜನ್ ಹೊಂದಿರುವುದಿಲ್ಲ. ಇವು ನೈಟ್ರೋಜನನ್ನು ಹೊಂದಿರ್ತವೆ. ಪತ್ರಹರಿತು ಜೀವಸತ್ವಗಳು ಮತ್ತು ಪ್ರೋಟೀನ್ಗಳು ಏನು ಮಾಡಿರ್ತವೆ, ನೈಟ್ರೋಜನನ್ನು ಹೊಂದಿರ್ತವೆ. ಗ್ಲೈಕೋಜನ್, ಸೆಲ್ಯುಲೋಸ್, ಪಿಷ್ಟ ಇವು ನೈಟ್ರೋಜನನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿದೆ. ಓಕೆ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.